ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇಷ್ಟೆಲ್ಲ ಆದ ನಂತರದಲ್ಲಿ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸೋದಕ್ಕೆ, ದೊಡ್ಡ ಅಭಿಯಾನ ನಡೆಸೋದಕ್ಕೆ ಗೋ ಬ್ಯಾಕ್ ಗವರ್ನರ್ ಅಂತ ಹೇಳಿ ಒಂದು ನಿರ್ಧಾರವನ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗೋ ಬಗ್ಗೆಯೂ ಕೂಡ ಚಿಂತನೆ ನಡೆಸ್ತಾ ಇದೆ. ಆದರೆ ವಿಪಕ್ಷ ನಾಯಕರುಗಳು ಮಾತ್ರ ನಿಮ್ಮ ಬಿಲ್ಗಳಿಗೆ ಸಹಿ ಹಾಕಬೇಕಾಗದಂಥ ಸಂದರ್ಭದಲ್ಲಿ ಅವ್ರು ಸಹಿ ಹಾಕ್ತಿದ್ರಲ್ಲ, ಹಾಗೆಲ್ಲವೂ ಸರಿ ಇತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯಪಾಲರ ಭಾಷಣ, ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕದನ. ಕೇಂದ್ರದ ಕುಮ್ಮಕ್ಕು ಎಂದ ಕೈ, ಅಧಿಕಾರ ದುರ್ಬಳಕೆ ಎಂದ ಕಮಲ. ಪೂರ್ತಿ ಭಾಷಣ ಮಾಡದ ರಾಜ್ಯಪಾಲರ ನಡೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕದನಕ್ಕೆ ವೇದಿಕೆಯಾಗಿದೆ. ರಾಜ್ಯಪಾಲರು ಸಾಂವಿಧಾನಿಕ ಕರ್ತವ್ಯ ಉಲ್ಲಂಘಿಸಿದ್ದಾರೆ. ಇದು ಕೇಂದ್ರದ ಕುಮ್ಮಕ್ಕು ಅಂತ ಕಿಡಿಕಾರಿದ್ರೆ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕೇಂದ್ರದ ವಿರುದ್ಧ ಸಂಘರ್ಷ ಮಾಡ್ತಿದ್ದೀರಾ ಅಂತ ಬಿಜೆಪಿ ಪಡೆ ಬೆಂಕಿ ಉಗುಳಿದೆ. ಕೇಂದ್ರದ ಕೈಗೊಂಬೆಯಂತೆ ರಾಜ್ಯಪಾಲರು ವರ್ತಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಅಶೋಕ್ ಬಿಲ್ಗಳಿಗೆ ಸಹಿ ಮಾಡುವಾಗ ಸರಿ ಇತ್ತಾ ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇವ್ರ ಬಿಲ್ಗಳೆಲ್ಲ ಹೋಗಿತ್ತಲ್ಲ, ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಬಿಲ್ಗಳು ಸಹಿ ಮಾಡಿ ಕಳಿಸಿದ್ದಾರೆ. ಅವಾಗ ಸರಿ ಇತ್ತಾ? ಗವರ್ನರ್ಗೆ ಒಂದು ಕಾಂಗ್ರೆಸ್ ಆಫೀಸ್ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾನೂನು ಹೋರಾಟ ಎಂದ ಸಿಎಂ, ಎಲ್ಲಾದ್ರೂ ಹೋಗ್ಲಿ ಎಂದ ವಿಜಯೇಂದ್ರ. ಇಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹೂಡಬೇಕು ಬೇಡವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು ಅದರ ತಕ್ಕಂತ ಅವರ ನಡವಳಿಕೆನೂ ಕೂಡ, ಅವರ ಸರ್ಕಾರದ ನಡವಳಿಕೆಗೂ ಕೂಡ ಇರಬೇಕು. ಇವತ್ತೇನೋ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಹೋಗ್ತೇವೆ ಅಥವಾ ನ್ಯಾಯಾಲಯ ಮೆಟ್ಲತ್ತೇವೆ ಅಂತ ಹೇಳಿದ್ರೆ ಎಲ್ಲರ ಮೆಟ್ಲತ್ಕೊಳ್ಳಿ. ಇನ್ನು ಕೇಂದ್ರದ ಕುಮ್ಮಕ್ಕಿನಿಂದ ಇದೆಲ್ಲ ಆಗ್ತಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಆರೋಪಿಸಿದ್ರು. ಅಧಿಕಾರ ಕೊಟ್ಟಿದ್ದು ಸಂಘರ್ಷ ಮಾಡೋದಕ್ಕಲ್ಲ ಅಂತ ಸಿಟಿ ರವಿ ಟಾಂಗ್ ಕೊಟ್ಟರು. ಏನಾಗಿದೆ, ಇತ್ತೀಚೆಗೆ ಒಂದು ಟ್ರೆಂಡ್ ದೇಶದಲ್ಲಿ, ಮೊದಲು ಸ್ವಾತಂತ್ರ್ಯ ಬಂದು BJP ಸರ್ಕಾರ ಅಧಿಕಾರಕ್ಕೆ ಬರೋವರೆಗೂ ಕೂಡ ಯಾವುದೇ ಸರ್ಕಾರಗಳು ದೇಶದಲ್ಲಿ, ಯಾವುದೇ ಪಕ್ಷದ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಸರ್ಕಾರ ಏನು ಭಾಷಣ ಮಾಡಿಕೊಡ್ತಾರೆ ಅದನ್ನು ಓದುವಂಥ ಸಂಪ್ರದಾಯ ಇತ್ತು. ಕೇಂದ್ರ ಸರ್ಕಾರದ ಕುಮ್ಮಕ್ಕಿಂದ ಇದೆಲ್ಲ ಕೂಡ ಆಗ್ತಾ ಇದೆ. ಅಧಿಕಾರ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದು ಅಧಿಕಾರದ ಅಹಂಕಾರದ ಸಂಘರ್ಷಕ್ಕಲ್ಲ, ಅಧಿಕಾರದ ಸದ್ಬಳಕೆ ಮಾಡಿಕೊಂಡು ರಾಜ್ಯದ ಜನರ ಆಶೋತ್ತರಗಳನ್ನು ಈಡೇರಿಸೋದಕ್ಕೆ ನೀವು ಬಳಕೆ ಮಾಡಿಕೊಳ್ಬೇಕಾಗಿತ್ತು. ಅದ್ರ ಬದಲಿಗೆ ದುರ್ಬಳಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದಿರಿ. ಇನ್ನು ಬಿಜೆಪಿ ಏಜೆಂಟ್ ರೀತಿ ರಾಜ್ಯಪಾಲರು ವರ್ತಿಸುತ್ತಿದ್ದಾರೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಆರೋಪಿಸಿದ್ರು. ಕೇಂದ್ರದ ವಿರುದ್ಧ ಟೀಕಿಸಿದ ಭಾಷಣವನ್ನು ಓದಲು ಆಗುತ್ತಾ ಅಂತ ಪ್ರಶ್ನಿಸಿದ್ರು. ನನಗೆ ಗವರ್ನರ್ ಸ್ಥಾನದ ಬಗ್ಗೆ ಅಪಾರವಾದ ಗೌರವ ಇದೆ, ಆದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಿದೆ. ಯಾಕೆಂದರೆ ಗವರ್ನರ್ ಆಗಿ ವರ್ತಿಸಬೇಕು, ಅವರು BJPಯ ಏಜೆಂಟ್ ಅಂತೆ ವರ್ತಿಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಬರೀ ನಿಮಗೆ ಪೇಜಲ್ಲೂ ಕೂಡ, ಪ್ರಾರಂಭದ 5 ಪೇಜಲ್ಲೂ ಕೂಡ ನೀವು ಕೇಂದ್ರ ಸರ್ಕಾರವನ್ನು ಬೈಯುವಂತ ಕೆಲಸವನ್ನೇ ಮಾಡಿದಿರಿ. ಅದನ್ನ ರಾಜ್ಯಪಾಲರು ಓದಬೇಕಿತ್ತ? ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಗ್ಯುದ್ಧ ಏರ್ಪಟ್ಟಿದೆ. ಸಂಘರ್ಷ ಯಾರು ಶುರು ಮಾಡಿದ್ದು, ಇದಕ್ಕೆಲ್ಲ ಕಾರಣ ಯಾರು ಅನ್ನೋ ಫೈಟ್ ನಡೀತಿದೆ. ಅನಿಲ್ ಈರಣ್ಣ ಜೊತೆ ಸುನಿಲ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.